ಆಮೇಲೆ ಮೇಘನ್ ಅವರು ತುಂಬಾ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಮತ್ತು ಕವಿ ಶೆಟ್ಟಿ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಸೂಪರ್ ಒಗ್ಗಟ್ಟಾಗಿ ನಿಮ್ಮ ನೆಲ ಜಲಕ್ಕೋಸ್ಕರ ಮಾಡೋ ಹೋರಾಟಕ್ಕೆ ಬೆನ್ನೆಲುಬಾಗಿ ನಾವಿದ್ದೇವೆ. ಕನ್ಸ್ಗಳನ್ನ ಕಟ್ಕೊಳ್ಳೋದಕ್ಕೆ ನಿಮ್ಗೆ ಯಾರು ಇಲ್ವಾ ಅಂದೆ. ಸೂಪರ್ This may not be Chhattisgarh. They look very dangerous. 100 ಜನ ಇದ್ರು 3 ನಿಮಿಷದಲ್ಲಿ ಮುಗಿಸೋ ತಾಕತ್ ಅವನೊಬ್ನಿಗೆ ಇರೋದು. ಒಬ್ಬಳು ಆಸೆ ಪಟ್ಟವಾಗ ಇನ್ನೊಬ್ಬಳು ಬಂದವಾಗ ಅವರವರ ಗುಣ ಏನಿರುತ್ತಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ಯಾವ ಗಂಡಸು ಈ ದೇಹ ಮುಟ್ಟೋ ಧೈರ್ಯ ಮಾಡಿಲ್ಲ. ಮಾಡ್ದೋರು ಬದುಕಿ ಉಳಿದಿಲ್ಲ. ನಕ್ಸಲೆಟ್ ಬಗ್ಗೆ ತುಂಬಾ ಸ್ಟೋರಿ ಇದನ್ನ ಕೇಳ್ತಾ ಇದ್ವಿ, ಆದ್ರೆ ಈ ಮೂವಿಯಲ್ಲಿ ಅದನ್ನ ಸ್ವಲ್ಪ ಸಲಸಾಗಿ ಅದನ್ನ ತೋರಿಸಿದ್ದಾರೆ. ಇದೇ ರೀತಿ ಅವ್ರೇನಾದ್ರೂ ಅಲ್ಲಿ ಬಲವಾಗಿ ಬೇರೂರಿದ್ರೆ ಆ ಕಾಡಿನಿಂದ ಒಂದು ಹುಲ್ಕಡ್ಡಿನೂ ನಮ್ಮ ಕೈಯಿಂದ ಕೇಳೋಕ್ಕಾಗಲ್ಲ. ಅದು ಗೊತ್ತು ತಾನೆ. ಕನ್ನಡ ಸಿನಿಮಾನ ಎಲ್ಲರೂ ತಾಕಿಸಿ ಬಂದು ನೋಡಿ. ಸರ್ ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಸಿನಿಮಾ ನೋಡಿರೋದಕ್ಕೆ. ನೀವು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ ಸಿನಿಮಾ ಬಂದು ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ರಘುವನ್ ಸರ್. ಡೈರೆಕ್ಟ್ ಥ್ಯಾಂಕ್ ಯು. ಎಲ್ಲ ಊರ್ ಬದಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ನೀವು ಬಂದಷ್ಟೇ ಅಲ್ಲ, ನಾಳೆಯಿಂದ ಸಿನಿಮಾ ಥಿಯೇಟರ್ ಪ್ಯಾಕ್ ಆಯ್ತು. ಆ ರೇಂಜ್ ನಿಮ್ಮ ಒಪಿನಿಯನ್ ಹೋಯ್ತು ಹೊರಗೆ. ಈಗ ನಮಗೆ ಇರ್ಬೋದು ನಿಮ್ಮ ಈಗ ಸಿನಿಮಾ ಕಂಡ್ರೆ ಇಡೀ ಸಿನಿಮಾ ಕಂಡ್ರೆ ನಿಮ್ಮ ಭಾವನೆ ಏನು ವ್ಯಕ್ತ ಆಯ್ತು ಪಿಕ್ಚರ್ ಕಂಡ ಮೇಲೆ ಅದನ್ನ ಹಾನೆಸ್ಟ್ ಆಗಿ ಹೊರಗೆ ರಿವ್ಯೂ ಅಲ್ಲಿ ಹೇಳಿ, ಓಪನ್ ಆಗಿ ಹೇಳಿ, ನಿಮ್ಗೆ ಏನು ಅನಿಸುತ್ತೋ ಅಷ್ಟನ್ನು ಹೇಳಿ. ಸೊ ಅದರಿಂದ ಏನಾಗ್ತದೆ, ನಮಗೆ ಈ ಚಿತ್ರಕ್ಕೆ ನಾವು ಹಾಕಿರೋ ಎಫರ್ಟ್ ಏನಿದೆ ಆ ಎಫರ್ಟಿಗೆ ಬೆಲೆ ಸಿಕ್ಕುತ್ತೆ. ಸೊ ನಿಮ್ಮೆಲ್ಲರೂ ಅದೇ ಕೇಳಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕಾಮಿಡಿ ಚೆನ್ನಾಗಿತ್ತು, ಕಾಮಿಡಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಜಾಸ್ತಿ ಡುಮ್ಮ ಇದ್ರಲ್ಲ ಅವ್ರು ತುಂಬಾ ಇಷ್ಟ ಆಯ್ತು. ಆಮೇಲೆ ಮೇಘನ್ ಅವರು ತುಂಬಾ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಮತ್ತು ಕವಿ ಶೆಟ್ಟಿ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಸೂಪರ್ ಆಯ್ತು. ಸ್ಟೋರಿ ಸೂಪರ್, ಒಳ್ಳೆ ಪಿಕ್ಚರ್, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆಯದು ಫಿಲ್ಮ್, ಒಳ್ಳೆಯದು. ಹೊಸ ಆಕ್ಟರ್ ಆದ್ರೂ ಸೂಪರ್ ಇತ್ತು. ಸ್ಟೋರಿ ಸೂಪರ್ ಇದೆ, ಎಲ್ಲ ಚಿತ್ರಕ್ಕೆ ಸೀನರಿ ಸೂಪರ್ ಇದೆ, ಎಲ್ಲ ಸೂಪರ್ ಇದೆ. ಸೂಪರ್ ಸ್ಟೋರಿ ಸೂಪರ್ ಇದೆ. ಸೂಪರ್ ಚೆನ್ನಾಗಿದೆ. ಪಿಕ್ಚರ್ ಮೂವಿ ಹಂಗಿದೆ. ಸೂಪರ್ ಆಕ್ಟಿಂಗ್ ಸೂಪರ್ ಆಗಿತ್ತು ಮೂವಿ. ಒಂದು ಹೆಣ್ಣಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬಳು ಆಸೆ ಪಟ್ಟವಾಗ ಇನ್ನೊಬ್ಬಳು ಬಂದವಾಗ ಅವರವರ ಗುಣ ಏನಿರುತ್ತಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲ, ಅದರಲ್ಲಿ ನಕ್ಸಲೇಟ್ ಆಗಿ ಒಬ್ಬಳು ಮಾಡಿದ್ರಲ್ಲ, ಅವಳು ತುಂಬಾ ಇಷ್ಟ ಆಯ್ತು, ಮರಾಠಿ ಹುಡುಗಿ. ಹಾಗೆ ಜೊತೆಗೆ ಮೇಘ ಶೆಟ್ಟಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ಅಂತೂ ಸೂಪರ್, ಚೆನ್ನಾಗಿ ಮಾಡಿದ್ದಾರೆ. ಕವಿ ಶೆಟ್ಟಿ ಆಗಲಿ, ನಮ್ಮ ಕಾಪಿ ಕಾರ್ಡ್ ಆಗಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಸೂಪರ್. ಓಕೆ, ಹಂಗಿದ್ದಾರೆ. ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡ್ಲಿ ಅಂತ ಹಾರೈಸ್ತೇನೆ. ಸೂಪರ್ ಮೂವಿ, ಸೂಪರ್ ಡೈರೆಕ್ಷನ್. ನಿಮ್ಗೆ ಖುಷಿ ಆಯ್ತಾ? ನಕ್ಸಲೆಟ್ ಬಗ್ಗೆ ತುಂಬಾ ಸ್ಟೋರಿ ಇದನ್ನ ಕೇಳ್ತಾ ಇದ್ವಿ, ಆದ್ರೆ ಈ ಮೂವಿಯಲ್ಲಿ ಅದನ್ನ ಸ್ವಲ್ಪ ಸಲಸಾಗಿ ಅದನ್ನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದೆ. ಇನ್ನು ಜನರಿಗೆ ಎಲ್ರಿಗೂ ಹೇಳ್ತೇನೆ, ಥಿಯೇಟರ್ ಅಲ್ಲಿ ಬಂದು ಈ ಮೂವಿಯನ್ನ ನೋಡಿ ಹಾರೈಸಿ ಅಂತ ಕೇಳ್ಕೊಳ್ತೇನೆ. ಯುವ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ತುಂಬಾ ಚೆನ್ನಾಗಿ ಬಂದೆ, ಸೂಪರ್ ಹಿಟ್ ಮೂವಿ. ಥ್ಯಾಂಕ್ ಯು. ಎಲ್ಲ ಒಳ್ಳೆ ಕವೀಶ್ವರಿ ಆಕ್ಟಿಂಗ್, ರಾಘವೇಂದ್ರ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ನೋಡಿ. ಸೂಪರ್ ಆಗಿತ್ತು. ಹೆಂಗಿತ್ತು ಮೂವಿ? ಪಿಕ್ಚರ್ ಒಳ್ಳೇದಾಯ್ತು ಮಗನ. ನನ್ನ ಮಗ ಕಷ್ಟ ಬಿಟ್ಟು ಮಾಡಿದ್ದ,
ಕಷ್ಟಪಟ್ಟು ಮಾಡಿದ. ಖುಷಿ ಆಯ್ತಾ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು, ಒಳ್ಳೇದಾಯ್ತು ಪಿಕ್ಚರ್. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ವಿಜುವಲೈಸ್, ಆಕ್ಷನ್ಸ್, ಲವ್ ಸ್ಟೋರಿ, ಸೋಲ್ಜರ್ ಸ್ಟೋರಿ, ಹುಡುಗಿರ ಭಾವನೆನ ಅರ್ಥ ಮಾಡ್ಕೊಳ್ಳೋ ಸ್ಟೋರಿ ಒಳ್ಳೆ ಇತ್ತು. ಎಲ್ಲರೂ ಕಾಣಿ ಸಪೋರ್ಟ್ ಮಾಡ್ಕೊಂತ ಹೇಳ್ತೆ. ಥ್ಯಾಂಕ್ ಯು. ಮೂವಿ ಮೂಲಕ ಸಿಕ್ಕಿದ್ದಾರೆ, ಜೊತೆ ಹೀರೋಯಿನ್, ನೋ ಕಮೆಂಟ್ಸ್. ಈಗಾಗಲೇ ಇಂಡಸ್ಟ್ರಿಯಲ್ಲಿ ಅವರು ಸೆಲೆಬ್ರಿಟಿ ಆಗಿದ್ದಾರೆ, ಅವರಿಗೂ ಒಂದು ಲೈಫ್ ಕಟ್ ಆಗ್ತದೆ. ಎಲ್ಲರೂ ಈ ಮೂವಿನ ನೋಡಬೇಕು, ಸಪೋರ್ಟ್ ಮಾಡಬೇಕು. ನಮ್ಮ ಕುಂದಾಪುರದ ಒಂದು ಪ್ರತಿಭೆಗಳನ್ನ ಈ ಮೂಲಕ ಬೆಳೆಸಬೇಕು. ಹೀರೋ ಮತ್ತೆ ಹೀರೋಯಿನ್ ಎಲ್ಲರ ಆಕ್ಟಿಂಗು ಚೆನ್ನಾಗಿತ್ತು. ಕನ್ನಡ ಸಿನಿಮಾನ ಎಲ್ಲರೂ ಪ್ಯಾಕೇಜ್ ಬಂದು ನೋಡಿ. ಥ್ಯಾಂಕ್ ಯು. ನಕ್ಸಲ್ ಕಾನ್ಸೆಪ್ಟ್ ಅಲ್ಲಿ ಏನಿಲ್ಲ, ಒಂದು ನಾವು ಸ್ಟೋರಿ ಲೈನ್ ನ ಡೆವಲಪ್ ಮಾಡುವಾಗಲೇ ನಮ್ಗೆ ಏನಿತ್ತು ಅಂತ ಹೇಳಿದ್ರೆ ಒಂದು ಕಾಡಿನ ಬ್ಯಾಕ್ ಡ್ರಾಪ್, ಒಂದು ಆಕ್ಷನ್ ಸೀಕ್ವೆನ್ಸ್ ಯಾವ್ದೆಲ್ಲ ಆಪ್ಟ್ ಆಗಿರುತ್ತೆ. ಮತ್ತೆ ಸ್ಟೋರಿ ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ವಿಲೇಜ್ಗಳು ಮತ್ತು ಒಂದು ನಕ್ಸಲೆಟ್ ಮಧ್ಯೆ ಲವ್ ಇದ್ರೆ ಯಾವ ರೀತಿ ಆಂಗಲ್ ಬರೀಬಹುದು. ಈಗ ಕುಂದಾಪುರದವ್ರು ಇರುತ್ತಲ್ಲ, ಎಲ್ಲಾ ಕಡೆ ಆರ್ಟಿಸ್ಟ್ಗಳಿದ್ದಾರೆ, ಡೈರೆಕ್ಟರ್ ಕುಂದಾಪುರದವರು. ಈಗ ಮೇಘ ಜೊತೆಯಲ್ಲಿ ಸೊ ಒಂದು ಬಿ ಸುರೇಶ್ ಸರ್ ಇದ್ದಾರೆ, ಮತ್ತೆ ಆಕ್ಷನ್ ಎಲ್ಲ ಕೊರಿಯೋಗ್ರಫಿ ಮಾಡಿದ್ದು ನ್ಯಾಷನಲ್ ಅವಾರ್ಡ್ ವಿನ್ನರ್ ವಿಕ್ರಮ್ ಸರ್. ಸೊ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಜೊತೆ ಮಾಡಿದ್ದು ಸೇಮ್ ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು ಅರೌಂಡ್ 10 days ಮಾಡಿದ್ದು ಸರ್. 120 ದಿನ ಮಾಡಿ. ಫಾರೆಸ್ಟ್ ಅಲ್ಲಿ ಯಾವ ಫ್ರಾನ್ಶೋಜಾ ಅಂತ ಮ್ಯೂಸಿಕ್ ಮಾಡಿದ್ದು. ಕ್ಯಾಮರಾಮ್ಯಾನ್ ಬಂದು ನಾಗಾರ್ಜುನ್ ಸರ್, ಆರ್ಟ್ ಡೈರೆಕ್ಟರ್ ಬಂದು ವರದರಾಜ್ ಕಾಮತ್. ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಮಾಡಿದ್ದು 3 ವರ್ಷದ ಟೈಮ್ ಆದ್ರೂ ಕೂಡ, ಬಟ್ ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂತ ಅನ್ಸುತ್ತೆ. ಬಿಕಾಸ್ ನಾವೆಲ್ಲರೂ ಒಂದು ಫ್ಯಾಮಿಲಿ ತರ ತುಂಬಾ ಚೆನ್ನಾಗಿ. ಪ್ರಾಪರ್ ಮ್ಯಾನ್ ನೋಡೋದು. ಹೌದು, ಇದು ಈಗ ಇದು ನನ್ಗೆ 3ನೇದು. ಸರ್ ಮುಂದೆ ಯಾವ ಪ್ರಾಜೆಕ್ಟ್ ಹಾಕ್ಬೇಕು ಒಂದು ಐಡಿಯಾ ಇದೆ, ರೈಟಿಂಗ್ ಆಗ್ತಾ ಇದೆ, ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀವಿ. ಎಲ್ಲರೂ ಆಕ್ಚುಲಿ ನಿನ್ನೆ ರಿಲೀಸ್ ಆಗಿರೋ ಸಿನಿಮಾ, ಎಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಸಿಂಟೆಂಟ್ ಇದೆ, ಲವ್ ಸ್ಟೋರಿ ಇದೆ, ಆಕ್ಷನ್ ಪ್ರಣಯ. ಹೌದು, 120. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ನಾನು ಕವಿಶ್ಗೆ ಒಂದು ಕಥೆನ ಹೇಳಕ್ ಹೋಗಿತ್ತು. ಆ ಟೈಮಲ್ಲಿ ಅವ್ನು ಜಿಲ್ಕ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಸೊ ಆ ಟೈಮಲ್ಲಿ ಕವಿಶು ನನ್ನ ಕತೆ ಕೇಳಿದ್ರು, ಅದು ಗೊತ್ತಿಲ್ಲ. ಸೊ ಅವ್ರ ಕಡೆಯಿಂದ ಒಂದು ಕತೆ ಇದೆ, ಸೊ ಮಾಡಿದ್ರೆ ಈ ಕತೆ ಮಾಡೋಣ ಅಂತ ಕೇಳಿದ್ರು. ಸೊ ಲೈನ್ ಕೇಳಿದ್ರೆ ತುಂಬ ಇಂಪ್ರೆಸಿವ್ ಆಗಿತ್ತು. ಸೊ ಕೇಳಿದ ಮೇಲೆ ಸರಿ ಆ ಲೈನ್ನ ವರ್ಕೌಟ್ ಮಾಡೋಣ ಅಂತ ಇಬ್ಬರು ಜೊತೆಯಾಗಿ ಅದನ್ನ ಮತ್ತೆ ಡೆವಲಪ್ ಮಾಡಿ ಒಂದು ಕಥೆಯಾಗಿ ತಂದ್ವಿ. ಸೊ ನೀವೀಗ ಕೇಳಿದಾಗೆ ಏನು ಅಂದರೆ, ಈಗ ನಕ್ಸಲೈಟು ಅನ್ನೋದು ಒಂದಿದೆ, ಅದರೊಳಗಡೆ ಒಂದು ಲವ್ ಥೀಮ್ ತಂದಿದ್ದೀರಿ, ಇವೆಲ್ಲ ಹೇಳಿದ್ರಿ. ಆ್ಯಂಡ್ ಬೇಸಿಕ್ಲಿ ನಮ್ಮ ಕಥೆಯ ಕೋರ್ ಪಾಯಿಂಟ್ ನಕ್ಸಲಿಸಮ್ ಅಲ್ಲ. ನಾವು ನಕ್ಸಲಿಸಮ್ನ ಯಾವುದೇ ಕಾರಣಕ್ಕೂ ವಿಜೃಂಭಿಸಲಿಲ್ಲ ಅಂದರೆ ಕತೆ ಡಿಮಾಂಡ್ ಮಾಡಲಿಲ್ಲ. ಯಾಕಂದರೆ ನಾವು ಒಂದು ಕೋರ್ ಪಾಯಿಂಟ್ ಅಂತ ಏನು ನಾವು, ನಾನು ಮೊನ್ನೆ ಒಂದಿಷ್ಟು ಕಮೆಂಟ್ಸ್ಗಳನ್ನ ನೋಡಿದೆ. ಇನ್ನೊಂದೇನೋ ಅವರ ಇದನ್ನೇ ಇಟ್ಟುಕೊಂಡು ಸೊಸೈಟಿದೆ ಇದೇ ಇಟ್ಕೊಂಡು ಹಂಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಒಂದು 2-3 ಕಡೆ ಏನೋ ಓದಿದ್ದು ನೆನಪು ನನಗೆ ಕಮೆಂಟ್ಸ್ಗಳು. ಆ್ಯಂಡ್ ನಮ್ಮ ಉದ್ದೇಶ ಅದಾಗಿರಲಿಲ್ಲ. ಕಥೆಯ ಉದ್ದೇಶ ಕಮರ್ಷಿಯಲ್ ಆಗಿರಲಿ ವಾಟ್ ಎವರ್, ಕಥೆದು ನಕ್ಸಲಿಸಮ್ ಅವ್ರ ಆರ್ಭಟ ಅವ್ರದ್ದು ಇನ್ನೊಂದು ಮತ್ತೊಂದು ತೋರಿಸೋದು ಕಥೆಯ ಉದ್ದೇಶ ಆಗಿರಲಿಲ್ಲ. ಕತೆ ಒಳಗಡೆ ಒಂದು ಎಮೋಷ್ನಲ್ ಪಾಯಿಂಟ್ ಇದೆ, ಅದು ನಮ್ಮ ಕೋರ್ ಪಾಯಿಂಟ್ ಆಗಿತ್ತು. ಸೊ ಅದನ್ನು ರೀಚ್ ಆಗೋದಕ್ಕೆ ಏನು ಬೇಕು? ಫಾರ್ ಎಕ್ಸಾಂಪಲ್ ಈಗ ನಾನೇ ಈಗ ಒಂದು ಮಟನ್ ಅಂಗಡಿ ಸೀನ್ನ ಶೂಟ್ ಮಾಡ್ತೀನಿ ಅಂದ್ರೆ 4 ಮಟನ್ ನೇತಾಕ್ಲೇಬೇಕು, ಆವಾಗಲೇ ಜನಗಳಿಗೆ ಅರ್ಥ ಆಗೋದು ಇದು ಮಟನ್ ಶಾಪ್ ಅಂತ. ಸೊ ಅಷ್ಟೇ ಇದ್ರಲ್ಲಿ ನಕ್ಸಲಿಸಮ್ನ ನಾವು ಯೂಸ್ ಮಾಡ್ಕೊಂಡ್ವಿ. ನಕ್ಸಲಿಸಮ್ ಸಿದ್ಧಾಂತ ಅನ್ನೋದು ಒಂದು ಅಂಡರ್ಲೈನ್ ಆಗಿದೆ ಬಿಟ್ರೆ. ಸೊ ಯಾವಾಗ ನಿಮಗೆ ಯಾವುದೇ ಪ್ರತಿ ಸಲ ನಾನು ಈ ಪ್ರೆಸ್ ಮೀಟ್ ಬಂದಾವಾಗ ಹೇಳ್ತಾ ಇರ್ತೇನೆ ನಿಮ್ಗೆ ಏನಂದ್ರೆ, ಯಾವುದೇ ಒಂದು ಸಿದ್ಧಾಂತ ಆಗಿರಲಿ ವಾಟ್ ಎವರ್, ಅದನ್ನ ಹುಟ್ಟು ಹಾಕೋದು ಮನುಷ್ಯನೇ. ಸೊ ಆ ಸಿದ್ಧಾಂತನ ಅಳವಡಿಸ್ಕೊಂಡು ಅದ್ರ ಬಗ್ಗೆ ಇಂಪ್ರೆಸ್ ಆದವರು ಅದನ್ನ ಫಾಲೋ ಮಾಡ್ಕೋತಾ ಹೋಗ್ತಾರೆ. ಅದೊಂದು ನಮಗೆ ಒಂದು ಏನಂತೀವಿ, ಒಂದು ಅಂಡರ್ಲೈನ್ ಹಾಕಿದೆ, ಒಂದು ಗೆರೆ ಹಾಕಿದ್ದಕ್ಕೆ. ಬಟ್ ನಮ್ಮೊಳಗಡೆ ಎಮೋಷನ್ಸ್ ಯಾವಾಗ ಮಾತಾಡುತ್ತೆ, ಆವಾಗ ಮಾತಾಡಿದಾಗ ಜಗತ್ತೊಳಗೆ ಯಾವುದನ್ನು ಕೇರ್ ಮಾಡಲ್ಲ ಮನುಷ್ಯ. ಸೊ ಅದೇ ಈ ಕಥೆಯ ಕೋರ್ ಪಾಯಿಂಟ್. ಸೊ ಅದನ್ನು ರೀಚ್ ಆಗೋದಕ್ಕೆ ಏನು ಬೇಕು, ಆ ಆಂಗಲ್ ಅಲ್ಲಿ ನಮ್ಗೆ ನಕ್ಸಲಿಸಮ್ ಅನ್ನೋದು ಎಷ್ಟು ಬೇಕು ಅಷ್ಟನ್ನ ಮಾತ್ರ ಉಪಯೋಗಿಸ್ಬಿಟ್ಟು ಮಿಕ್ಕಿದ ಕ್ಯಾರೆಕ್ಟರ್ಗಳಿಗೆ ಏನು ಒತ್ತು ಕೊಡಬೇಕು ಅದರ ಮೇಲೆ ಒತ್ತು ಕೊಟ್ಟು ಕಥೆನ ಹೇಳ್ತಿದ್ವಿ. ಸರ್ ಮತ್ತೆ ಇದ್ರಲ್ಲಿ ಶಕ್ತಿ ರೋಲ್ ಆಕ್ಟ್ ಮಾಡಿದ್ದಾರೆ, ಶಕ್ತಿ ರೋಲ್. ಹೌದು ಸರ್, ಅವ್ರು ಆಕ್ಚುಲಿ ಬಂದು ಮರಾಠಿಯಲ್ಲಿ ದೊಡ್ಡ ಹೆಸರು ಮಾಡಿರೋರು ಶಿವಾನಿ ಸೂರ್ವೆ ಅಂತ ಮರಾಠಿಯಲ್ಲಿ ದೊಡ್ಡ ಹೆಸರು ಮಾಡಿರೋ ನಟಿ. ಸೊ ಸೈಯದ್ ಮಾಡಿರೋರು ಸರ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ನಮ್ಮ ಅರ್ಜುನ್ ಕಾಪಿಕಾಡ್ ಅವರು ನಮ್ಮ ತುಳು ಸಿನಿಮಾದ ಹೆಸರಾಂತ ನಟರು, ಮಂಗಳೂರು ಇದರಲ್ಲಿ ದೊಡ್ಡ ನಟರು. ಸಾವಿತ್ರಿ ಅವರು ಬಂದು ಮಲಯಾಳಿ ಅವರು. ಆಮೇಲೆ ಅದರಲ್ಲಿ ವಿರಾಟ್ ಮಡ್ಕಿ ಅಂತ ಮಾಡಿದ್ದಾರೆ, ದಯಾ ಅಂತ, ಅವರು ಮರಾಠಿಯವರು. ಸೊ ಇದೇನಾಗಿದೆ ಅಂದರೆ 2 ಲ್ಯಾಂಗ್ವೇಜು, ಕನ್ನಡ ಮತ್ತು ಮರಾಠಿ 2 ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನ ಕೊಲಾಬ್ರೇಟ್ ಮಾಡಿಬಿಟ್ಟು ಅವ್ರ ಜೊತೆ ಅವ್ರು ಆ್ಯಕ್ಚುಲಿ ಸುಮ್ಮನೇನೂ ಮಾಡಿಲ್ಲ. ಈಗ ಮರಾಠಿಯವರು ಬಂದು ಇಲ್ಲಿ ಕನ್ನಡ ಕಲ್ತಿದ್ದಾರೆ, ಕನ್ನಡದವರು ಮರಾಠಿ ಕಲ್ತಿದ್ದಾರೆ. ಈಗ ನಮ್ಮ ಮೇಘ ಶೆಟ್ಟಿ ಅವ್ರು ಇರ್ಬೋದು, ಕವಿಶ್ ಇರ್ಬೋದು, ಉಳಿದಿರೋ ಎಲ್ಲ ನಟರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕನ್ನಡ
ಮರಾಠಿನ ಕಲ್ತು ಸುಮ್ಮನೆ ಒಂದು ಕ್ಯಾರೆಕ್ಟರ್ ಆಗಿ ನಿಮ್ಗೆ ಗೊತ್ತಾಗತ್ತೆ, ಎಲ್ಲೂ ಲಿಪ್ಪಲ್ಲಿ ಅವ್ರದ್ದು ಎಲ್ಲೋ ಸಣ್ಣ ಸಣ್ಣ ಫಂಬಲ್ಗಳೆಲ್ಲೋ ಒಂದು ಸಣ್ಣ ಪುಟ್ಟದ್ದು ಇರುತ್ತೆ ಬಿಟ್ರೆ ಭಾಷೆಗೆ ಅನುಗುಣವಾಗಿ ಕಲ್ತ್ಕೊಂಡು ಅದನ್ನ ಬಂದು ಸೆಟ್ಟಲ್ಲಿ ಆಕ್ಟ್ ಮಾಡಿ ತೋರಿಸ್ತಾರೆ ಪ್ರತಿಯೊಂದು ಆರ್ಟಿಸ್ಟು. 120 ಆಲ್ಮೋಸ್ಟ್ 150 ಹತ್ರ ಇದ್ದೀವಿ. ಇನ್ನೀಗ ಹೊಸಬ್ರು ಅಂದ್ಮೇಲೆ ನಿಮ್ಗೆ ಗೊತ್ತು, ತುಂಬಾ ರಿಸ್ಕ್ ತಗೊಂಡು ಹೊರಗೋದು ಭಯ ಆಗ್ತದೆ. ಸೊ ಈಗ ಬರ್ತಾ ಇರೋ ರೆಸ್ಪಾನ್ಸ್ ಏನಿದೆ, ಆ ರೆಸ್ಪಾನ್ಸ್ ಮೇಲೆ ಇನ್ನೂ ಡೆವಲಪ್ ಆಗ್ತಾ ಹೋಗ್ತವೆ ಶೋಸ್ಗಳು. ಆ್ಯಂಡ್ ಅದೆಲ್ಲದಕ್ಕೂ ನಮಗೆ ಎಲ್ಲರೂ ಸಾಥ್ ಬೇಕು. ಸರ್, ನನ್ನ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ 15ರಿಂದ 16 ಸಿನಿಮಾಗಳು ಕೋ ಡೈರೆಕ್ಟರ್ ಈ ಕನ್ನಡದಲ್ಲಿ. ಶಶಾಂಕ್ ಅವರು, ಪ್ರಕಾಶ್ ರಾಜ್ ಅವರು, ನಾನು ನನ್ನ ಕನಸು, ಪಿ ಕುಮಾರ್ ಅವರು, ಆಮೇಲೆ ಮುಸ್ಸಂಜೆ ಮತ್ತು ಮಹೇಶ್, ನಾವೆಲ್ಲ ಅಂದರೆ ಎಲ್ಲ ಡೈರೆಕ್ಟರ್ಗಳ ಜೊತೆನೂ ನಾನು ಕೆಲಸ ಮಾಡಿ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಐ ಆಮ್ ಥ್ಯಾಂಕ್ಫುಲ್ ಟು ಕವಿಶ್ ಶೆಟ್ಟಿ ಆ್ಯಂಡ್ ಟೀಮ್, ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆಲ್ಲ. ಸೊ ನನಗೊಂದು ಅವಕಾಶ ಅಂತ ಕೊಟ್ಟಿದ್ದಾರೆ. ಆ ಅವಕಾಶನ ನನಗೆ ಎಷ್ಟು ಮಟ್ಟಿಗೆ ಪ್ರೂವ್ ಮಾಡ್ಕೋಬೋದು, ಅಂದರೆ ಆ ಅವಕಾಶಕ್ಕೆ ನಾನು ಎಷ್ಟು ಪೂರ್ವಕವಾಗಿ ನನ್ನನ್ನು ನಾನು ಹಾಕ್ಕೋಬೋದು ಅಷ್ಟು ಹಾಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಮಿಕ್ಕಿದ ರಿಸಲ್ಟು ನಿಮಗೆ ಗೊತ್ತಿದೆ, ಆಡಿಯನ್ಸ್. ಸರ್, ಇದು ಬೇಸಿಕ್ಲಿ ನಾವು ತುಂಬ ಫಾರೆಸ್ಟ್ ಮಾಡಿದ್ದೀವಿ ಕರ್ನಾಟಕದಲ್ಲಿ. ಲೈಕ್ ಕಳಸ ಮಾಡಿದ್ದೀವಿ, ಭಟ್ಕಳ ಮಾಡಿದ್ದೀವಿ, ಹೆಬ್ರಿ ಮಾಡಿದ್ದೀವಿ, ಕೂಡ್ಲು ಫಾಲ್ಸ್ ಮಾಡಿದ್ದೀವಿ, ಚಿಕ್ಕಮಗಳೂರುಗಳ ಆ ಸರೌಂಡಿಂಗ್ ಅಲ್ಲಿರೋ ಫಾಲ್ಸ್ಗಳು. ಆಲ್ಮೋಸ್ಟ್ ಆಲ್ ಈ ಸಿನಿಮಾಗೆ ತುಂಬ ಕಾಡುಗಳನ್ನ ಸುತ್ತಿದ್ದೀವಿ. ತುಂಬ ಕಾಡುಗಳನ್ನ ಸುತ್ತಿ ಹುಡುಕಿ ಒಂದಿಷ್ಟು ಜಾಗಗಳು, ರಿಸ್ಕಿಯಾದ ಜಾಗಗಳಲ್ಲಿ ಶೂಟಿಂಗ್ ಮಾಡಿ ಕತೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಹೌದಾ? ಒಂದು